ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಉಲನ್ ಡೋಯ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಡೋಯ್ಲಿ ಅಂತ ಹೇಳ್ಬೋದು ಅಥವಾ ಕೋಸ್ಟರ್ ಅಂತ ಹೇಳ್ಬೋದು. ಟೇಬಲ್ ಕವರ್ ಏನಾದರೂ ಒಂದು ಸ್ಟೂಲ್ಗೆಲ್ಲ ಕವರಾಗಿ ಉಪಯೋಗಿಸ್ಬೋದು. ಬೇರೆ ಯಾವುದಾದ್ರು ಡೆಕೋರೇಷನ್ಗೆಲ್ಲ ಇದನ್ನು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಉಲ್ಲನಲ್ಲಿ ಮಾಡ್ಬೋದು. 2 ಕಲರಲ್ಲಿ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಈ ಥರ ಉಲ್ಲನ್ ತೊಗೊಂಡಿದ್ದೀನಿ, 4 ಪ್ಲೈ ಉಲ್ಲನು. ಆಮೇಲೆ 3.25 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿರೋಂಥ ಈ 4 ಪ್ಲೈ ಉಲ್ಲನಿಗೆ ಅದು ಕರೆಕ್ಟ್ ಆಗುತ್ತೆ. ಫಸ್ಟು ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಫಸ್ಟ್ ಒಂದು ಮ್ಯಾಜಿಕ್ ಸರ್ಕಲ್ ಮಾಡ್ಕೋಬೇಕು. ಅಂದರೆ ಒಂದು ಸರ್ಕಲ್ ಮಾಡ್ಕೋಬೇಕು. ಅದಕ್ಕೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3, 4, 5, ಬರೀ 5 ಚೈನ್ ಮಾತ್ರ ಹಾಕ್ಕೊಂಡು ಈಗ ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಈ ಥರ ದಾರ ತಂದು ಒಂದರ ಒಳಗೆ ಒಂದು ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ಚು. ಆವಾಗ ಅಲ್ಲೊಂದು ಸರ್ಕಲ್ ರಿಂಗ್ ತಯಾರಾಗತ್ತೆ. ಅದರಲ್ಲಿ ವರ್ಕ್ ಮಾಡಬೇಕು. ಫಸ್ಟು 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಅದು ಒಂದು ಡಬಲ್ ಕ್ರೋಶೆ ಈಕ್ವಲು. ಈಗ ರಿಂಗಿನ ಒಳಗಡೆಯಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ರಿಂಗಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಆಯಿತಾ? ಫಸ್ಟ್ 3 ಚೈನ್, ಒಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, 2 ಆಯಿತು. 3, 4 ರಿಂಗಿನ ಒಳಗಡೆಯಿಂದಲೇ ಮಾಡ್ತಾ ಹೋಗೋದು. 5 ಈ ಥರ 12 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫುಲ್ಲು ರಿಂಗು ಫುಲ್ ಆಗುತ್ತೆ. ಆವಾಗ 12 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ನೀವು 3 ಚೈನ್ ಮಾಡಿದ್ದೀರಲ್ವ, ಆ 3ನೇ ಚೈನಲ್ಲಿ ಕ್ರೋಶೆ ಹುಕ್ ಹಾಕಿ ಸ್ಲಿಪ್ ಸ್ಟಿಚ್ ಮಾಡಿ ಅದನ್ನು ಸೇರಿಸ್ಕೋಬೇಕು. ಒಂದು ರೌಂಡ್ ಆಗುತ್ತೆ. ಆವಾಗ 12 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ರಿಂಗಲ್ಲಿ. ಈ ಥರ ಬರುತ್ತೆ. ಆವಾಗ ಈಗ ಉಳಿದಿರೋ ಹಳೆ ಅಂದರೆ ಸ್ಟಾರ್ಟಿಂಗಿನ ದಾರನ ಕಟ್ ಮಾಡಿ ತೆಗಿಬೋದು. ಯಾಕಂದರೆ ಅದನ್ನು ಸೇರಿಸಿದ್ದೀನಿ ಮಾಡುವಾಗಲೇ, ಆದ್ದರಿಂದ. ಈಗ ಅದರ ಅಲ್ಲಿ ಒಳಗಡೆಯಿಂದ ಹಾಕಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಅಂದರೆ ಡಬಲ್ ಕ್ರೋಶೆಯ ಸ್ಟಾರ್ಟಿಂಗಲ್ಲಿ. ಈಗ ಮತ್ತೆ 3 ಚೈನು, ಮತ್ತೆ 2 ಚೈನು. 3 ಚೈನು, ಒಂದು ಡಬಲ್ ಕ್ರೋಶೆ ಈಕ್ವಲು, ಮತ್ತು ಎಕ್ಸ್ಟ್ರಾ 2 ಚೈನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಆದಮೇಲೆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಆಗಿ 2 ಚೈನು. ಅದರ ನಂತರ ಅದರ ನೆಕ್ಸ್ಟು ಒಂದು ಬಿಡ್ದಂಗೆ ಪ್ರತಿಯೊಂದು ಡಬಲ್ ಕ್ರೋಶೆ ಆದಮೇಲೂ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮೇಲೆ ಚೈನಲ್ಲೆಲ್ಲ 2 ಡಬಲ್ ಕ್ರೋಶೆ ಮಧ್ಯ ಇರೋ ಗ್ಯಾಪಲ್ಲಿ ಡಬಲ್ ಕ್ರೋಶೆ 2 ಚೈನು, ಡಬಲ್ ಕ್ರೋಶೆ 2 ಚೈನು ಮಾಡ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ 2 ಚೈನು, ಮತ್ತು ಡಬಲ್ ಕ್ರೋಶೆ 2 ಚೈನ್. ಆ ಥರ ಫುಲ್ ರೌಂಡ್ ಮಾಡಿದ ಮೇಲೆ ಕೊನೆಯಲ್ಲಿ 2 ಚೈನ್ ಆಗಿ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್, ಡಬಲ್ ಕ್ರೋಶೆ ಆದಮೇಲೆ 2 ಚೈನು, ಕೊನೆ 2 ಚೈನ್ ಆಗಿ ಫಸ್ಟಿನ 3 ಚೈನ್ನ ಮೇಲಿನ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ಆ 2 ಚೈನ್ ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಅದೇ ಗ್ಯಾಪಲ್ಲಿ, ಆ 2 ಚೈನ್ ಗ್ಯಾಪಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಅರ್ಧ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಸ್ಟೆಪ್ ಮಾತ್ರ, ನೆಕ್ಸ್ಟ್ 2 ಸೇರಿಸೋದು ಬೇಡ. ಮತ್ತು ದಾರ ತಗೊಂಡು ಮತ್ತೆ ಅಲ್ಲೇ ಇನ್ನೊಂದು ಸರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಹಾಗೆ ಉಳಿಯುತ್ತೆ ಅರ್ಧ. ಈಗ ಅದನ್ನು ಪೂರ್ತಿ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ ಒಂದು ಚೈನ್ ಹಾಕ್ಕೊಂಡು. ಇದನ್ನು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ. ಈಗ 3 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಮತ್ತು ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಈ ಥರ ಡಬಲ್ ಕ್ರೋಶೆ ಥರ ಅರ್ಧ ಮಾಡ್ಕೊಳ್ಳಿ. ಮೇಲಿಂದ 2 ಮಾಡೋದು ಬೇಡ. ಮತ್ತೊಂದು ಸರಿ ಅರ್ಧ ಡಬಲ್ ಕ್ರೋಶೆಗಳು, ಒಂದು ಕೊನೆಯ ಸ್ಟೆಪ್ ಮಾಡೋದು ಬೇಡ, ಡಬಲ್ ಕ್ರೋಶೆ ಕೊನೆಯ ಸ್ಟೆಪ್ಪು. ಮತ್ತು ಅದನ್ನೆಲ್ಲ 3 ಸಾರಿ ಮಾಡಿದ ಮೇಲೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಲಾಕ್ ಮಾಡಿ ಆಮೇಲೆ 3 ಚೈನ್ ಮಾಡ್ಕೋಬೇಕು. ಈ ಥರ ರೌಂಡ್ ಫುಲ್ಲು ಮಾಡ್ಕೋಬೇಕು. ನೋಡಿ, ಈ ಥರ ಡಬಲ್ ಕ್ರೋಶೆ ಅರ್ಧ 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 3 ಸಾರಿ ಮಾಡ್ಕೊಂಡಿದ್ದೀನಿ. ಮತ್ತೆಲ್ಲನೂ ಒಂದು ಮಾಡಿ ಮತ್ತೊಂದು ಚೈನ್ ಹಾಕಿ ಅದು ಲಾಕ್ ಆಯಿತು. ಮತ್ತು 3 ಚೈನು, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ, ಹಾಗೆ ಪ್ರತಿ ಗ್ಯಾಪಲ್ಲಿ ಮಾಡ್ಕೊಂಡು ಫುಲ್ ರೌಂಡ್ ಮಾಡ್ಕೊಳ್ಳಿ. ಈಗ ಮಾಡಿದ್ದೀನಿ ನೋಡಿ. ಈಗ ಇನ್ನೊಂದು ಉಳಿದಿದೆ ಗ್ಯಾಪು, ಅಲ್ಲಿನೂ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಅಂದರೆ ಅರ್ಧ, ಹಾಫ್ ಡಬಲ್ ಕ್ರೋಶೆ ಅಲ್ಲ, ಡಬಲ್ ಕ್ರೋಶೆ ಅರ್ಧ ಮಾಡ್ಕೊಳ್ಳೋದು, ಡಬಲ್ ಕ್ರೋಶೆ ಪೂರ್ತಿ ಮಾಡಲ್ಲ. ಆಮೇಲೆ 3 ಚೈನ್ ಹಾಕ್ಕೊಂಡು ಫಸ್ಟಿಗೆ ಮಾಡಿರೋ 3 ಚೈನ್ನ ಟಾಪಲ್ಲಿ, ಅಂದರೆ ಮೇಲಿನ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸೋದು. ಪ್ರತಿ ರೌಂಡು ಅದೇ ಥರ ಸೇರಿಸ್ಕೊಳ್ಳೋದು. ಈಗ ನೋಡಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿದ್ದೀನಿ. ದಾರ ಕಟ್ ಮಾಡೋದಕ್ಕೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಬ್ಯಾಕಲ್ಲಿ ಅದನ್ನು ಸೇರಿಸ್ಕೋಬೋದು ನೀವು. ಅದನ್ನು
ಉಳಿದಿರೋದನ್ನು ಸ್ಟಿಚ್ಗಳನ್ನು ಅಲ್ಲಿ ಒಳಗಡೆ ಸೇರಿಸ್ಕೊಂಡ್ರೆ ಆಯಿತು ದಾರ. ಈಗ ಬೇರೆ ಕಲರ್ ದಾರನ ತಗೊಂಡು ಸ್ಲಿಪ್ ಸ್ಟಿಚ್ ಹಾಕಿ ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಕ್ರೋಶೆ ಅದಕ್ಕೆ ಹಾಕ್ಕೊಂಡು ತಗೊಂಡಿದ್ದೀನಿ ನೋಡಿ. ಈ ಥರ ಗ್ಯಾಪಲ್ಲಿ ಆ 2 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ 3 ಚೈನ್ ಗ್ಯಾಪಲ್ಲಿ ಸ್ಲಿಪ್ ನಾಟ್ ಹಾಕಿ. ಮತ್ತು 3 ಚೈನ್ ಮಾಡ್ಕೊಳ್ಳಿ, ಅದೊಂದು ಡಬಲ್ ಕ್ರೋಶೆ ಈಕ್ವಲು. ಮತ್ತು ಅದೇ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಇನ್ನೆರಡು ಡಬಲ್ ಕ್ರೋಶೆ, ಅಂದರೆ ಒಟ್ಟು 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 2 ಆಯಿತು, ಇನ್ನೊಂದು 3 ಡಬಲ್ ಕ್ರೋಶೆ. ಅದಾದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. 1 2 3 ಡಬಲ್ ಕ್ರೋಶೆ, ಒಂದು ಚೈನು 3 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಗ್ಯಾಪಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3, ಮತ್ತು ಒಂದು ಚೈನು, ಮತ್ತು 3 ಡಬಲ್ ಕ್ರೋಶೆ, 1 2 3 ನೋಡಿ. ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಒಂದೇ ಗ್ಯಾಪಲ್ಲಿ ಆ 3 ಚೈನ್ ಗ್ಯಾಪಲ್ಲೇ ಮಾಡ್ಕೋಬೇಕು 3 ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ಅಲ್ಲೇ 3 ಡಬಲ್ ಕ್ರೋಶೆ. ಎರಡು 3 ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ ಫುಲ್ಲು. ಈಗ ಎಂಡ್ವರೆಗೂ ಮಾಡಿದ್ದೀನಿ ನೋಡಿ, ಎಲ್ಲ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಒಂದು ಚೈನ್ ಪ್ರತಿ ಗ್ಯಾಪಲ್ಲೂ. ಈಗ ಎಂಡಲ್ಲಿ ಅದೇ ಆ 3 ಚೈನ್ನ ಟಾಪಲ್ಲಿ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳೋದು. ಇದು ಪ್ರತಿ ರೌಂಡ್ ಎಂಡ್ ಆದಾಗಲೂ ಇದೇ ಥರ ಮಾಡ್ಕೊಂಡು ಸೇರಿಸ್ಕೋಬೇಕು. ಈಗ ಆ ಒಂದು ಚೈನ್ ಗ್ಯಾಪಲ್ಲಿ ನಾವು ವರ್ಕ್ ಮಾಡಬೇಕು. ಅಲ್ಲಿಗೆ ಇಲ್ಲಿಂದ ಮಾಡೋದು ದೂರ ಆಗುತ್ತೆ, ಅದಕ್ಕೆ ಅಲ್ಲಿವರೆಗೂ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಅಂದರೆ ಆ ಡಬಲ್ ಕ್ರೋಶೆಗಳ ಮಧ್ಯೆಯಲ್ಲಿ 3 ಡಬಲ್ ಕ್ರೋಶೆ ಮಾಡಿದ್ದೀರಲ್ವ, ಡಬಲ್ ಕ್ರೋಶೆ ಮಧ್ಯೆಯಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು, ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯೆಯಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು, ಅದರ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲೊಂದು ಸ್ಲಿಪ್ ಸ್ಟಿಚ್ಚು. ಇನ್ನೀಗ ಅಲ್ಲಿ ವರ್ಕ್ ಮಾಡಿ, ಇಲ್ಲಿ ಮತ್ತೆ ಅದನ್ನೇ ರಿಪೀಟ್ ಮಾಡೋದು. 1 2 3 ಚೈನ್ ಹಾಕಿದರೆ ಒಂದು ಡಬಲ್ ಕ್ರೋಶೆ ಈಕ್ವಲು, ಮತ್ತು ಇನ್ನೆರಡು ಡಬಲ್ ಕ್ರೋಶೆ, 1 2 ಅಂದರೆ ಒಟ್ಟು 3 ಡಬಲ್ ಕ್ರೋಶೆ, ಒಂದು ಚೈನು, ಅದೇ ಆ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3. ಮತ್ತು ನೆಕ್ಸ್ಟಿಗೆ ಈಗ ನೋಡಿ ಆ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಪ್ಲಸ್ ಒಂದು ಚೈನ್ 3 ಡಬಲ್ ಕ್ರೋಶೆ ಆ ಥರ ಮಾಡಿದ್ದೀವಿ. ನೆಕ್ಸ್ಟ್ 3 ಚೈನ್ ಹಾಕಿ ಅದರ ನೆಕ್ಸ್ಟಲ್ಲಿ ಗ್ಯಾಪ್ ಇರುತ್ತಲ್ವ ಅಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ ಮಾಡೋದು. ವಿ ಸ್ಟಿಚ್ಚು ಫಸ್ಟಿಂದಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನ್, 3 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಿಂದಲ್ಲಿ ವಿ ಸ್ಟಿಚ್ಚು, ಅದರ ನೆಕ್ಸ್ಟು ಮತ್ತೆ ಅದೇ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, 3 ಚೈನ್ ಹಾಕ್ಕೊಂಡು ಮಾಡ್ಕೋಬೇಕಲ್ಲಿ. 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ. ಪ್ರತಿ ಆರ್ಚ್ಗಳ ಮಧ್ಯದಲ್ಲಿ 3 ಚೈನ್ ಸೇರಿಸ್ಕೊಳ್ಳಿ, ಅದು ಮರಿಬೇಡಿ. ಈಗ 3 ಚೈನ್ ಸೇರಿಸಿ ನೆಕ್ಸ್ಟು ಅದರ ನೆಕ್ಸ್ಟಿಂದಲ್ಲಿ ವಿ ಸ್ಟಿಚ್ಚು, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಇಲ್ಲಿ ಒಂದಲ್ಲಿ ಮೊದಲಿಂದನೇ ರಿಪೀಟ್ ಮಾಡೋದು, ಮತ್ತೊಂದಲ್ಲಿ ವಿ ಸ್ಟಿಚ್ ಮಾಡೋದು, ಆ ಥರ ಮಾಡ್ತಾ ಮುಂದೆ ಹೋಗಬೇಕು. ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ, ಮತ್ತು 3 ಚೈನ್ ಹಾಕಿ ಇದೇ ರಿಪೀಟು, 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಮತ್ತು ವಿ ಸ್ಟಿಚ್ಚು. ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ವಿ ಸ್ಟಿಚ್ಚಲ್ಲಿ ಎಂಡ್ ಆಗಿದೆ. ಈಗ ನೆಕ್ಸ್ಟ್ ಅಲ್ಲಿ ಸೇರಿಸ್ಕೋಬೇಕು, ಅಲ್ಲಿ 3 ಚೈನ್ ಮಾಡಬೇಕು. ಪ್ರತಿ ಇದಾದಮೇಲೆ 3 ಚೈನ್ ಮಾಡ್ತೀವಲ್ವ ಆ 3 ಚೈನ್ ಮಾಡ್ಕೊಳ್ಳಿ. ಮೇಲಿನ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ.
ಈಗ ಮತ್ತೆ ಆ ಒಂದು ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು. ಅದೇ ರೀತಿ ಮೊದಲಿನ ಸರಿ ಮಾಡಿದ ಹಾಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಅಲ್ಲಿವರೆಗೆ ಬನ್ನಿ. ಎರಡನೇ ಗ್ಯಾಪಲ್ಲೂ ಸ್ಲಿಪ್ ಸ್ಟಿಚ್ಚು, ಒಂದು ಚೈನ್ ಗ್ಯಾಪಲ್ಲೂ ಸ್ಲಿಪ್ ಸ್ಟಿಚ್ಚು. ಆಮೇಲೆ ಅದನ್ನೇ ರಿಪೀಟ್ ಮಾಡಿ. ಇಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಅದೇ ರಿಪೀಟ್ ಆಗಬೇಕು. ಇಲ್ಲಿ ಇದುವೇ ಅದು ಹಾಗೆ ರಿಪೀಟ್ ಆಗುತ್ತೆ. 3 ಡಬಲ್ ಕ್ರೋಶೆ ಆ ಒಂದು ಚೈನ್ ಗ್ಯಾಪಲ್ಲೇ ಮಾಡಬೇಕಿದ್ದು ನೀವು. ಒಂದು ಚೈನು ಮತ್ತು 3 ಡಬಲ್ ಕ್ರೋಶೆ. ನೆಕ್ಸ್ಟ್ ರೋದಲ್ಲೂ ಅದೇ ರೀತಿ ಹಾಗೆ ಮುಂದೆ ಹೋಗುತ್ತೆ. ಅದು 3 ಡಬಲ್ ಕ್ರೋಶೆ ಈ ಥರ. ಈಗ ಇನ್ನು 3 ಚೈನ್ ಮಾಡ್ಕೊಳ್ಳಿ. 2 3 ಚೈನು, 3 ಚೈನ್ ಮಾಡ್ಕೊಂಡು ಈ ವಿ ಸ್ಟಿಚ್ನ ಒಳಗಡೆ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಅಲ್ಲಿ ಒಂದು ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಒಂದು ಡಬಲ್ ಕ್ರೋಶೆ. ಆ ಒಂದು ಚೈನ್ನಲ್ಲಿ ವಿ ಸ್ಟಿಚ್ನ ಒಳಗಡೆ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 4 5 6 ಡಬಲ್ ಕ್ರೋಶೆ. ಆಮೇಲೆ 3 ಚೈನು, 3 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಅದನ್ನೇ ರಿಪೀಟ್ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಮತ್ತು ಈ ವಿ ಸ್ಟಿಚ್ಚಲ್ಲಿ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು ಈ ಥರ. 1 2 3 4 5 6 ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಅದೇ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ. ಅದರ ನೆಕ್ಸ್ಟು ಆ ವಿ ಸ್ಟಿಚ್ಚಲ್ಲಿ 6 ಚೈನು, ಇದರಲ್ಲಿ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಮತ್ತು ವಿ ಸ್ಟಿಚ್ಚಲ್ಲಿ 6 ಡಬಲ್ ಕ್ರೋಶೆ. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ರೌಂಡ್ವರೆಗೂ. ಈಗ ಎಂಡ್ ಆಯಿತು. ಎಂಡ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ ಎಂಡಲ್ಲಿ. ಈಗ ಮತ್ತೆ ಆ ಒಂದು ಚೈನ್ ಗ್ಯಾಪಿಗೆ ಬನ್ನಿ. ಸ್ಲಿಪ್ ಸ್ಟಿಚ್ಚು ಮೊದಲಿನ ರೌಂಡ್ ಮಾಡಿದ ಹಾಗೆ ಗ್ಯಾಪ್ಗಳಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಗ್ಯಾಪ್ವರೆಗೂ ಬನ್ನಿ. ಅಲ್ಲಿ ಮತ್ತೆ ಇದೇ ಮಾಡಿ 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಅದೇ ರಿಪೀಟು. 3 ಡಬಲ್ ಕ್ರೋಶೆ. ಈಗ ಮತ್ತೆ 3 ಚೈನು, 3 ಚೈನ್ ಹಾಕ್ಕೊಂಡು ಈಗ ಈ 6 ಡಬಲ್ ಕ್ರೋಶೆ ಇದೆಯಲ್ವ, ಅದರ ಗ್ಯಾಪ್ಗಳಲ್ಲಿ ಹಾಕ್ಕೋಬೇಕು. ಪ್ರತಿ ಡಬಲ್ ಕ್ರೋಶೆಯ ಗ್ಯಾಪ್ಗಳಲ್ಲಿ, ಅಂದರೆ 5 ಗ್ಯಾಪ್ ಇರುತ್ತೆ ಅಲ್ಲಿ 6 ಡಬಲ್ ಕ್ರೋಶೆ ಅಂದರೆ. ಆ ಮಧ್ಯದಲ್ಲಿ ಅಲ್ಲಿ ಈಗ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ ಸೆಕೆಂಡ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, ಮತ್ತು ಥರ್ಡ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2. ನೆಕ್ಸ್ಟು 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟು 2 ಡಬಲ್ ಕ್ರೋಶೆ, ಅಂದರೆ 2 1 2 1 2 ಈ ಥರ ಹಾಕ್ಕೊಂಡಿದ್ದೀನಿ. 2 1 2 1 2 ಅಂದರೆ 6ಕ್ಕೆ 8 ಡಬಲ್ ಕ್ರೋಶೆ ಆದಂಗೆ ಆಯಿತು. 2 3 2 5 6 2 8 ಡಬಲ್ ಕ್ರೋಶೆ ಆದಂಗೆ ಆಯಿತು. 6 ಡಬಲ್ ಕ್ರೋಶೆ ಮೇಲೆ 8 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಫಸ್ಟ್ 2 ಮತ್ತು 6 ಮತ್ತು 8 ಈ ಥರ 3 ರೋದಲ್ಲಿ ಆ ಥರ ಬರುತ್ತೆ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ಅದನ್ನೇ ರಿಪೀಟ್ ಮಾಡಿ. 3 ಡಬಲ್ ಕ್ರೋಶೆ, ಒಂದು ಚೈನು, 3 ಡಬಲ್ ಕ್ರೋಶೆ, ಅದು ಹಾಗೆ ರಿಪೀಟ್ ಆಗ್ತಾ ಹೋಗುತ್ತೆ ಮೇಲೆವರೆಗೂ. ಮತ್ತೆ ವಿ ಸ್ಟಿಚ್ನ ಮೇಲೆ 6 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿ ಮತ್ತೆ ಇದೇ ಥರ 2 1 2 ಡಬಲ್ ಕ್ರೋಶೆ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, ಮತ್ತು 2 ಡಬಲ್ ಕ್ರೋಶೆ ನೆಕ್ಸ್ಟ್ ಗ್ಯಾಪಲ್ಲಿ. ಪ್ರತಿ ಡಬಲ್ ಕ್ರೋಶೆ ಗ್ಯಾಪ್ಗಳಲ್ಲಿ ಹಾಕ್ಕೋಬೇಕು. ಮತ್ತೆ 1 ಮತ್ತು 2 ಆ ಥರ ಎಂಡ್ವರೆಗೂ ಮಾಡ್ಕೋಬೇಕು ಪೂರ್ತಿ ರೌಂಡು. 3 ಡಬಲ್ ಕ್ರೋಶೆ, 1 ಚೈನು, 3 ಡಬಲ್ ಕ್ರೋಶೆ, ಅದು ಹಾಗೆ ರಿಪೀಟ್ ಆಗ್ತಾ ಹೋಗುತ್ತೆ ಪ್ರತಿ ರೌಂಡಲ್ಲೂ. ಇದು ಮಾತ್ರ ಡಿಸೈನ್ ಬರುತ್ತೆ ಈ ಥರ. ನೆಕ್ಸ್ಟ್ ಅದೇ ಮುಂದುವರಿಯುತ್ತೆ. ಮತ್ತು ನೆಕ್ಸ್ಟ್ ವಿ ಸ್ಟಿಚಲ್ಲಿ ಮತ್ತೆ 8 ಡಬಲ್ ಕ್ರೋಶೆ ಆ ಥರ ಮುಂದುವರಿತಾ ಹೋಗುತ್ತೆ. ಪೂರ್ತಿ ರೌಂಡ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ರೌಂಡ್ ಮಾಡಿದ್ದೀನಿ.
ನೆಕ್ಸ್ಟ್ 3 ಚೈನ್ ಆಗಿ ಫಸ್ಟ್ 3 ಚೈನಲ್ಲಿ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಆ 1 ಚೈನ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಅಲ್ಲಿ 3 ಡಬಲ್ ಕ್ರೋಶೆ, 1 ಚೈನು, 3 ಡಬಲ್ ಕ್ರೋಶೆ ಹಾಕಿ ಈಗ 3 ಚೈನು. ಈಗ ಇನ್ನೂ ಹೆಚ್ಚು ಮಾಡಬೇಕು. ಈಗ 2, 6, 8 ಆಯಿತು. ಇನ್ನು 10 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಈಗಲೂ ಅದೇ ರೀತಿ ಗ್ಯಾಪ್ಗಳಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಆ 2 ಡಬಲ್ ಕ್ರೋಶೆ ಒಳಗಡೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದರ ಒಳಗಡೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2. ಅದಾದಮೇಲೆ ಅದರ ನೆಕ್ಸ್ಟು 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಗ್ಯಾಪಲ್ಲಿ. ಅದಾದಮೇಲೆ ಅದರ ನೆಕ್ಸ್ಟ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಅದರ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಮೊದಲಿನ ರೋದ 2 ಡಬಲ್ ಕ್ರೋಶೆ ಇದೆಯಲ್ಲ ಅದರೊಳಗಡೆ 2 ಡಬಲ್ ಕ್ರೋಶೆ ನೆಕ್ಸ್ಟ್ ಗ್ಯಾಪಲ್ಲಿ. ಅದರ ನೆಕ್ಸ್ಟು 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟು 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟು 2 ಡಬಲ್ ಕ್ರೋಶೆ. ಅಂದರೆ 2 1 1 2 1 1 2 ಈ ಥರ ಬರುತ್ತೆ. 2 1 1 2 1 1 2 10 ಬರುತ್ತೆ ನೋಡಿ. 10 ಡಬಲ್ ಕ್ರೋಶೆ ಬಂದಿದೆ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಇದು ರಿಪೀಟ್ ಆಗುತ್ತೆ. 3 ಡಬಲ್ ಕ್ರೋಶೆ, 1 ಚೈನ್, 3 ಡಬಲ್ ಕ್ರೋಶೆ, ಏನು 1 ಚೈನ್ ಗ್ಯಾಪಲ್ಲಿ. ಮತ್ತು ಇಲ್ಲಿ ಅದೇ ರಿಪೀಟ್ ಆಗಬೇಕು. 2 1 1 2 1 1 2 ಇಷ್ಟು ಹಾಕ್ಕೋಬೇಕು. ಆ ಗ್ಯಾಪ್ಗಳಲ್ಲಿ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಹಾಕ್ಕೋಬೇಕು. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ. ನೋಡಿ ಎಂಡಿಗೆ ಬಂತು. ಎಂಡಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಎಂಡಲ್ಲಿ ಪ್ರತಿ ಸಾರಿ ಅದೇ ಥರ ಸೇರಿಸ್ಕೋಬೇಕು ಸ್ಲಿಪ್ ಸ್ಟಿಚ್ ಹಾಕಿ. 3rd ಚೈನಲ್ಲಿ 3 ಚೈನ್ ಫಸ್ಟ್ ಹಾಕಿರ್ತೀರಲ್ವ ಅದು 3rd ಚೈನಲ್ಲಿ. ಈಗ 1 ಚೈನ್ ಹಾಕ್ಕೊಂಡು ಈ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಚೆ ತೆಗೀರಿ. ಇದನ್ನು ಮತ್ತೆ ಸೇರಿಸ್ಕೊಳ್ಳಿ ಬ್ಯಾಕ್ ಸೈಡಿಗೆ. ನೋಡಿ ಈ ಥರ ಅದೇ ಕಲರ್ನ ದಾರದಲ್ಲಿ, ಅಂದರೆ ಇದರ ಒಳಗಡೆನೆ ಎಲ್ಲೆಲ್ಲ ಜಾಗ ಇರುತ್ತೆ, ಸ್ಟಿಚ್ಗಳಿರುತ್ತೆ, ಗ್ಯಾಪ್ ಇರುತ್ತೆ, ಅಲ್ಲೆಲ್ಲ ನೀವು ಹೀಗೆ ಸೇರಿಸ್ಕೋಬೋದು. ಎಲ್ಲ ಇದರಲ್ಲೂ ಅಷ್ಟೇ, ಎಲ್ಲಿ ದಾರ ಉಳಿದಿದೆಯೋ ಈ ಥರ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಎಲ್ಲ ದಾರ ಉಳಿದ್ರೆ ಈ ಥರ ಸ್ಟಿಚ್ನ ಒಳಗಡೆ ಅದನ್ನು ಸೇರಿಸ್ಕೊಂಡ್ರೆ ಸಾಕದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಲಾಕ್ ಅಂತೂ ಬೇರೆ ಮಾಡಬೇಕಾದಾಗತ್ತೆ ಇಲ್ಲ. ಈಗ ಫಸ್ಟಿಗೆ ಉಪಯೋಗಿಸಿದ ಫಸ್ಟಿನ ದಾರನೇ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ, ಫಸ್ಟ್ ರೌಂಡಲ್ಲಿ ತೊಗೊಂಡಿದ್ದೀನಲ್ವ ಅದೇ. ಇದನ್ನು ಈ ಗ್ಯಾಪಲ್ಲಿ ಸೇರಿಸ್ಕೋಬೇಕು. ಎಲ್ಲಿ ಆ 1 ಚೈನ್ ಗ್ಯಾಪ್ ಇಲ್ವಾ ಅಲ್ಲಿ ಸೇರಿಸ್ಕೊಳ್ಳಿ. 3 ಡಬಲ್ ಕ್ರೋಶೆ, 1 ಚೈನ್ ಗ್ಯಾಪು, 3 ಡಬಲ್ ಕ್ರೋಶೆ, 1 ಚೈನ್ ಗ್ಯಾಪ್ ಇದೆಯಲ್ವ, ಆ 1 ಚೈನ್ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. ಈಗ ಅದೇ ರಿಪೀಟ್ ಆಗಲಿ. 3 ಚೈನು ಮತ್ತು 2 ಡಬಲ್ ಕ್ರೋಶೆ, ಅಂದರೆ 3 ಡಬಲ್ ಕ್ರೋಶೆ ಆಯಿತು. ಈ ಥರ 1 ಚೈನು, 3 ಡಬಲ್ ಕ್ರೋಶೆ, ಅದುವೇ ರಿಪೀಟ್. ಇದು ಗ್ರೀನ್ ಕಲರಲ್ಲಿ ಮಾಡ್ತಾಯಿದ್ದೀನಿ ಆ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಈಗ ಇನ್ನು ನೆಕ್ಸ್ಟು 5 ಚೈನ್ ಹಾಕ್ಕೋಬೇಕಾಗುತ್ತೆ. ಈಗ ಇಲ್ಲೆಲ್ಲ ನಾವು 3 ಚೈನ್ ಹಾಕಿರೋದಲ್ವಾ, ಕೆಳಗಡೆ ಎಲ್ಲ ಕೆಳಗಿನ ರೋಗಳಲ್ಲೆಲ್ಲ 3 ಚೈನ್ ಹಾಕಿರೋದು ಇಲ್ಲೆಲ್ಲ. ಈಗ ಹೆಚ್ಚು ಮಾಡಬೇಕಾಗತ್ತೆ ಚೈನು. 5 ಚೈನ್ ಮಾಡ್ತಾಯಿದ್ದೀನಿ. 3 4 5 5 ಚೈನ್ ಮಾಡಿಬಿಟ್ಟು ಈಗ ಈ ಡಬಲ್ ಕ್ರೋಶೆ ಗ್ಯಾಪ್ಗಳಿದೆಯಲ್ವ, 10 ಡಬಲ್ ಕ್ರೋಶೆದು 9 ಗ್ಯಾಪ್ ಆಗುತ್ತೆ. 10 ಡಬಲ್ ಕ್ರೋಶೆ ಅಂದರೆ ಗ್ಯಾಪಲ್ಲಿ, ಆ ಗ್ಯಾಪಲ್ಲಿ ಈಗ ವರ್ಕ್ ಮಾಡ್ಕೊಳ್ಳೋದು. ಡಬಲ್ ಕ್ರೋಶೆಗಳ ಮಧ್ಯದಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಆದ ತಕ್ಷಣ ಅದರ ಮಧ್ಯದಲ್ಲಿ 9 ಇದೆ ಅಲ್ಲಿ ಗ್ಯಾಪು. ನೋಡಿ 9 ಗ್ಯಾಪ್ ಇದೆ. 10 ಡಬಲ್ ಕ್ರೋಶೆ ಅಂದರೆ 9 ಗ್ಯಾಪ್ ಆಗುತ್ತೆ. ಆ ಫಸ್ಟ್ ಗ್ಯಾಪಲ್ಲೇ ಡಬಲ್ ಕ್ರೋಶೆಯ ಅರ್ಧ ಮಾಡ್ಕೊಳ್ಳಿ, ಮೇಲಿಂದು ಬೇಡ, ಕ್ಲಸ್ಟರ್ ಸ್ಟಿಚ್ ಮಾಡೋ ಥರ. ಆದರೆ ಇನ್ನು ನೆಕ್ಸ್ಟು ಸೆಕೆಂಡ್ ಗ್ಯಾಪಲ್ಲಿ ಹಾಕ್ಕೊಳ್ಳಿ. ಅದೇ ಗ್ಯಾಪಲ್ಲೆಲ್ಲ, ಒಂದೇ ಗ್ಯಾಪಲ್ಲೆಲ್ಲ, ಸೆಕೆಂಡ್ ಗ್ಯಾಪಲ್ಲಿ. ಫಸ್ಟ್ ಒಂದು ಹಾಕಿದ್ದೀರಾ ಅರ್ಧ, ಸೆಕೆಂಡ್ ಗ್ಯಾಪಲ್ಲಿ ಹಾಕಿ ಅರ್ಧ ಮಾಡ್ತೀರಾ. 2ನೇ ಸ್ಟೆಪ್ ಬೇಡ. ಮತ್ತೆ ಒಂದು ಸರಿ 3ರ್ಡಿಂದಲ್ಲಿ ಹಾಕ್ಕೊಳ್ಳಿ, ಅರ್ಧ ಮಾಡಿ. ಈಗ 3ಅನ್ನು ಸೇರಿಸಿ. ಕ್ಲಸ್ಟರ್ ಅಂದರೆ 3 ಗ್ಯಾಪಲ್ಲಿ ಹಾಕ್ಕೊಂಡು ಕ್ಲಸ್ಟರ್ ಮಾಡ್ಕೊಳ್ಳಿ. ಈ ಥರ 3ಅನ್ನು ಸೇರಿಸ್ಕೊಳ್ಳಿ, ಮತ್ತು ಲಾಕ್ ಮಾಡಿ. ಮತ್ತು 5 ಚೈನ್ ಹಾಕ್ಕೊಳ್ಳಿ. 1 2 3 4 5
ಮತ್ತು ಅದರ ಜಸ್ಟ್ ನೆಕ್ಸ್ಟ್ ಈಗ 3ರಲ್ಲಿ ಆಯ್ತಲ್ವಾ, 4ನೇ ಗ್ಯಾಪಲ್ಲಿ ಅರ್ಧ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5ನೇ ಗ್ಯಾಪಲ್ಲೂ ಅರ್ಧ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 6ನೇ ಗ್ಯಾಪಲ್ಲೂ ಅರ್ಧ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸೇರಿಸಿ ಲಾಕ್ ಮಾಡಿ. ಮತ್ತು 5 2 3 4 5. ಮತ್ತು ನೆಕ್ಸ್ಟು 7ನೇದಲ್ಲಿ 6 ಆಗಿದೆ. ಈಗ 7ನೇದಲ್ಲಿ ಎಲ್ಲೂ ಬಿಡೋದು ಬೇಡ, ಯಾವುದನ್ನು ಪ್ರತಿ ಗ್ಯಾಪಲ್ಲೂ ಮಾಡಬೇಕಾಗತ್ತೆ ನೀವು. ಅರ್ಧ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು 8ನೇದಲ್ಲಿ, ಇನ್ನು 9ನೇದಲ್ಲಿ ಈ ಥರ. ಮತ್ತು 3 ಸೇರಿಸಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ. ಮತ್ತು 5 ಚೈನ್ ಗ್ಯಾಪ್ 1 2 3 4 5. ಅದಾದಮೇಲೆ ಇಲ್ಲಿ ಅದು ರಿಪೀಟ್ ಆಗುತ್ತೆ. 3 ಡಬಲ್ ಕ್ರೋಶೆ, 1 ಚೈನು, 3 ಡಬಲ್ ಕ್ರೋಶೆ, ಮತ್ತು 5 ಚೈನ್ ಮಾಡ್ಕೊಳ್ಳಿ. ರಿಪೀಟ್ ಆಗೋದಂದರೆ ನಾನು ತೋರಿಸಿಲ್ಲ ಅದನ್ನು. ಮತ್ತು ಇದರಲ್ಲಿ 9 ಚೈನ್ ಗ್ಯಾಪಲ್ಲಿ ಅದೇ ಥರ ಕ್ಲಸ್ಟರ್ ಮಾಡ್ಕೊಳ್ಳಿ. 9 ಡಬಲ್ ಕ್ರೋಶೆ ಗ್ಯಾಪಲ್ಲಿ ಅರ್ಧ ಡಬಲ್ ಕ್ರೋಶೆಗಳು. ಫಸ್ಟು ಗ್ಯಾಪಲ್ಲಿ, 2ನೇ ಗ್ಯಾಪಲ್ಲೂ ಅರ್ಧ ಡಬಲ್ ಕ್ರೋಶೆ, 3ನೇ ಗ್ಯಾಪಲ್ಲೂ ಅರ್ಧ ಡಬಲ್ ಕ್ರೋಶೆ. ಪೂರ್ತಿ ಡಬಲ್ ಕ್ರೋಶೆ ಮಾಡಲಿಕ್ಕಿಲ್ಲ. 3 ಸೇರಿಸ್ಕೊಳ್ಳಿ, ಜಾಯಿನ್ ಮಾಡಿ. ಮತ್ತು 5 ಚೈನು. ಮತ್ತು 4ನೇದಲ್ಲಿ, ಮತ್ತು 5ನೇದಲ್ಲಿ, ಮತ್ತು 6ನೇದಲ್ಲಿ 3 ಒಂದು ಮಾಡಿ. ಆ ಥರ 5 ಚೈನು. ಮತ್ತು ನೆಕ್ಸ್ಟ್ ಉಳಿದಿರೋದು 6 ಆಯಿತು. 7ನೇದಲ್ಲಿ ಅರ್ಧ ಡಬಲ್ ಕ್ರೋಶೆ, 8ನೇದಲ್ಲಿ ಅರ್ಧ ಡಬಲ್ ಕ್ರೋಶೆ, 9ನೇದಲ್ಲಿ ಅರ್ಧ ಡಬಲ್ ಕ್ರೋಶೆ, 3 ಒಂದು ಮಾಡಿ ಲಾಕ್ ಮಾಡಿ 5 ಚೈನ್ ಹಾಕ್ಕೊಳ್ಳಿ. ಮತ್ತು ಇದರಲ್ಲಿ ಅದೇ ರಿಪೀಟು 3 ಡಬಲ್ ಕ್ರೋಶೆ, 1 ಚೈನು, 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಇದರಲ್ಲಿ 9 ಗ್ಯಾಪಲ್ಲಿ ಈ ಥರ ಕ್ಲಸ್ಟರ್ ಹೀಗೆ ಮುಂದುವರ್ಸ್ಕೊಂಡು ರೌಂಡ್ ಮಾಡಿ. ಎಂಡಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. 1 ಚೈನ್ ಹಾಕಿ ದಾರ ಕಟ್ ಮಾಡಿ. ಉಳಿದಿರೋ ದಾರಗಳನ್ನು ಹಿಂದೆ ಸೇರಿಸ್ಕೊಳ್ಳಿ ನೀಟಾಗಿ. ಎಲ್ಲೆಲ್ಲ ಉಳಿದಿದೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಚಿಕ್ಕದಾದ ಒಂದು ಡೊಯ್ಲಿ, ದೊಡ್ಡದಲ್ಲ. ಕೋಸ್ಟರ್ ಅಂತ ಹೇಳ್ಬೋದು ನೀವು, ಟೀ ಕೋಸ್ಟರ್ ಅಂತ. ಏನಾದರೂ ಕಪ್ಗಳೆಲ್ಲ ಇಡೋದಾದರೆ ಸ್ಟೂಲ್ನ ಮೇಲೆ ಇಟ್ಟು ಟೀಪಾಯ್ ಮೇಲೆಲ್ಲ ಇದನ್ನು ಇಡ್ಬೋದು, ಅಥವಾ ವಾಸ್ ಇಡ್ಬೋದು ಇದ್ರ ಮೇಲೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಯಲ್ಲಿ. ನೀವು ಮಾಡಿ ನೋಡಿ, ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ಉಲ್ಲನಲ್ಲಿ ಮಾಡ್ಕೋಬೋದು, ಹೆಚ್ಚು ಉಲ್ಲನ್ ಬೇಕಾಗಲ್ಲ ಇದಕ್ಕೆ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವೀಡಿಯೋಗಳು ನಿಮಗೆ ಬರುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.